ಅಧಿಕ ಮಾಸದಲ್ಲಿ ಗೋಸೇವೆ ಹಾಗೂ ಗೋದಾನಗಳ ಮಹತ್ವ. ಯೋಗಂತು ವಾಂಛಂತಿ ಸ್ವರ್ಗೇ ಗೋಪೂಜಾಂ ಸ ಕರೋತು ವೈ. ಅಧಿಕ ಮಾಸೆ ವಿಶೇಷೇಣ ಸುಭಕ್ತ್ಯಾ ಯವಸಾದಿನ ಪ್ರದಕ್ಷಿಣೀಕೃತ ಗಾವೋ ಯೇನ ಮಾಸೆ ಮಲೀಂಲುಚೆ ಪ್ರದಕ್ಷಿಣೀಕೃತ ತೇನ ಶಶೈಲ ಸವನಾವನಿಃ. ಸ್ವರ್ಗ ಪ್ರಾಪ್ತಿಯನ್ನು ಬಯಸುವವನು ಅಧಿಕ ಮಾಸದಲ್ಲಿ ಹುಲ್ಲು ಧಾನ್ಯಗಳನ್ನು ನೀಡುವ ಮೂಲಕ ವಿಶೇಷವಾಗಿ ಗೋಸೇವೆ ಮಾಡಬೇಕು. ಅಧಿಕ ಮಾಸದಲ್ಲಿ ಗೋವುಗಳಿಗೆ ಮಾಡುವ ಪ್ರದಕ್ಷಿಣೆಯು ಇಡೀ ಭೂಮಿಯನ್ನು ಪ್ರದಕ್ಷಿಣೆ ಮಾಡಿದ ಫಲವನ್ನು ನೀಡುವುದು. ಸ್ಪೃಷ್ಟಾಶ್ಚ ಗಾವಃ ಶಮಯಂತಿ ಪಾಪಂ ದತ್ತಾಶ್ಚ ಗಾವಸ್ತ್ರಿದಿವಂ ನಯಂತಿ ಸಂರಕ್ಷಿತಾಶ್ಚ ಉಪನಯಂತಿ ವಿತ್ತಂ ಗೋಭಿರ್ನ ತುಲ್ಯಂ ಧನಮಸ್ತಿ ಕಿಂಚಿತ್. ಗೋವುಗಳ ಸ್ಪರ್ಶ ಪಾಪನಾಶಕ, ಗೋದಾನ ಸ್ವರ್ಗಪ್ರಾತಕ, ಗೋವುಗಳ ಸಂರಕ್ಷಣೆ ಸಂಪತ್ಕರ. ಗೋದಾನಕ್ಕಿಂತ ಮಿಗಿಲಾದ ಮತ್ತೊಂದು ಸಂಪತ್ತು ಮತ್ತೊಂದಿಲ್ಲ. ತೃಣಾನಿ ಶುಷ್ಕಾಣಿ ವನೇ ಚರಿತ್ವಾ ಪೀತ್ವಾ ಸುತೋ ಯಾನ್ಯಮೃತಂ ಸ್ರವಂತಿ ಯದ್ಗೋಮಯಾದ್ಯಾಶ್ಚ ಪುನಂತಿ ಲೋಕಾನ್ ಗೋಭಿರ್ನ ತುಲ್ಯಂ ಭುವನೇಶು ದೇವಿ. ಕಾಡಿನಲ್ಲಿ ಒಣಗಿದ ಹುಲ್ಲನ್ನು ತಿಂದು ನೀರನ್ನು ಕುಡಿದು ಗೋವುಗಳು ಅಮೃತವನ್ನು ನೀಡುವವು. ಗೋಮಯವೂ ಸಹ ಲೋಕವನ್ನು ಪಾವನಗೊಳಿಸುವವು. ಆದ್ದರಿಂದ ಗೋವುಗಳಿಗೆ ಸಮನಾದದ್ದು ಲೋಕದಲ್ಲಿ ಬೇರ್ಯಾವುದೂ ಇಲ್ಲ. ವಿಧಿವತ್ತು ಯದಾ ದತ್ತಾ ಪಾತ್ರೆ ಧೇನುಃ ಸ ದಕ್ಷಿಣ ತದಾ ತಾರಯತೆ ಜಂತುನ್ ಕುಲಾನಾಮಯುತೈರ್ಷತೈ. ವಿದ್ಯುಕ್ತವಾಗಿ ಸತ್ಪ್ರಾಪ್ತರಿಗೆ ನೀಡುವ ಗೋದಾನವು ದಾನ ನೀಡುವವನು ಹಾಗೂ ಅವನ ಸಾವಿರಾರು ಕುಲದವರನ್ನು ಉದ್ಧರಿಸುವುದು. ಅಪಾತ್ರರಿಗೆ ಗೋದಾನ ನಿಷಿದ್ಧ. ಅಪಾತ್ರೇ ಸಾತು ಗೌದರ್ತ ದಾತಾರಂ ನರಕಂ ನಯೇತ್ ಕುಲೈಕವಿಂಶತಿಯುತಂ ಗ್ರಹೀತಾರಂ ತು ಪಾತಯೇತ್. ನಾಪಾತ್ರೇ ವಿದುಷಾ ದೇಯ ಯ ಆತ್ಮನಃ ಶುಭಮಿಚ್ಛತ ಗೀತಾಧೇನುಃ ಹಿರಣ್ಯಂಚ ಪಾತ್ರೇ ದತ್ತಮನಂತಕಂ. ಅಪಾತ್ರರಿಗೆ ಗೋದಾನ ನೀಡುವವನು ತನ್ನ 21 ಕುಲದವರೊಂದಿಗೆ ನರಕಕ್ಕೆ ಹೋಗುವನು. ಅರ್ಹತೆ ಇಲ್ಲದೆ ದಾನ ಸ್ವೀಕರಿಸಿದವನು ಸಹ ಅನರ್ಥಕ್ಕೆ ಗುರಿಯಾಗುವನು. ಆದ್ದರಿಂದ ತನಗೆ ಒಳಿತನ್ನು ಬಯಸುವವನು ಅಪಾತ್ರರಿಗೆ ದಾನ ನೀಡಕೂಡದು. ಗೀತ, ಗೋವು ಹಾಗೂ ಚಿನ್ನ ಇವು ಸತ್ಪ್ರಾಪ್ತರಿಗೆ ದಾನ ನೀಡಿದಾಗ ಅನಂತವೆನಿಸುವವು. ಗೋದಾನ ಮಂತ್ರ. ಯಜ್ಞಸಾಧನಭೂತಾಯ ವಿಶ್ವಸ್ಯಾಘೌಘನಾಶಿನಿ ವಿಶ್ವರೂಪಧರೋ ದೇವಃ ಪ್ರಿಯತಾಮನಯಾಗವ. ಜಲಶಾಯೀ ಬ್ರಹ್ಮಪಿತಾ ಪದ್ಮನಾಭಃ ಸನಾತನಃ ಅನೇನ ಭೋಗಶಯನಃ ಪ್ರಿಯತಾಂ ಪರಮಃ ಪ್ರಭುಃ. ವಿಶ್ವರೂಪಧರನಾದ ಶ್ರೀಹರಿಯು ಯಜ್ಞಕ್ಕೆ ಸಾಧನಾಭೂತವು, ಲೋಕದ ಪಾಪರಾಶಿಯನ್ನು ಪರಿಹರಿಸುವಂತಹುದೂ ಆದ ಈ ಗೋದಾನದಿಂದ ಪ್ರೀತನಾಗಲಿ. ಸಮುದ್ರಶಾಯಿಯು ಬ್ರಹ್ಮಜನಕನು ಪದ್ಮನಾಭನು ನಾಗಶಯನನು ಸರ್ವೋತ್ತಮನೂ ಆದ ಪ್ರಭು ಶ್ರೀಹರಿಯು ಈ ಗೋದಾನದಿಂದ ಪ್ರೀತನಾಗಲಿ. ಸರ್ವೇ ಜನ ಸುಖಿನೋ ಭವಂತು.